Hello everyone, welcome to RK Study Info YouTube channel. So finally ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರತಿಯೊಂದು ಇಲಾಖೆಯಲ್ಲಿ ಹುಡುಕಿ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ ಅಂತ ಹೇಳ್ಬೋದು. ಬಿಕಾಸ್ 410ಕ್ಕೂ ಹೆಚ್ಚು ಹುದ್ದೆಗಳಿಗೆ 410 ಹುದ್ದೆಗಳಿಗೆ ಈ ಒಂದು ಪದವಿ ಮಟ್ಟದ ಕೆಳಗಡೆ ಇರುವಂತಹ ಹುದ್ದೆಗಳು ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಕೆಪಿಎಸ್ಸಿ ಕಡೆಯಿಂದ. ಈ ವಿಡಿಯೋದಲ್ಲಿ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹಾಗೆ ನಾನ್ HK ಅಭ್ಯರ್ಥಿಗಳಿಗೆ ನೋಡ್ತಾ ಇರಬಹುದು 313, ಹಾಗೆ HK ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ 97 ಈ ಒಂದು ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಮಾಡಲಾಗಿದೆ. ಸೊ ಇವೆಲ್ಲ ಗ್ರೂಪ್ ಸಿ ವೃಂದದ ಹುದ್ದೆಗಳಾಗಿರ್ತವೆ. ಪ್ರತಿಯೊಂದು ಹುದ್ದೆಗೆ ಇರಬೇಕಾಗಿರುವಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳು ಏನು, ಹಾಗೆ ಯಾವಾಗಿಂದ ಅರ್ಜಿ ಆರಂಭ ಆಗುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿಎಸ್ಸಿ ಗ್ರೂಪ್ ಸಿ ನೇಮಕಾತಿಯ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನೀವು ನಮ್ಮ ಟೆಲಿಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿರ್ಬೋದು. ಆಯ್ತಾ, ಈ ಎಲ್ಲಾ PDF ಗಳನ್ನ ಅಲ್ಲಿ ಹಾಕಿದ್ದೇವೆ ನೋಡಿ. ಗವರ್ನಮೆಂಟ್ ಕೆಲಸ ತಗೋಬೇಕು ಅನ್ನುವಂತಹ ಆಸೆ ಇರುವಂತಹ, ಗುರಿ ಇರುವಂತಹ ಅಭ್ಯರ್ಥಿಗಳಿಗೆ ಇದೊಂದು ಏನು 2024ರ ವರ್ಷ ಅಮೋಘ ವರ್ಷ ಅಂತ ಹೇಳ್ಬೋದು. ಸರಿನಾ? ಅದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ನೀವು PUC ಆಗಿರಿ, ಡಿಗ್ರಿ ಆಗಿರಿ, ಡಿಪ್ಲೊಮಾ ಆಗಿರಿ, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಆಯ್ತಾ, ಯಾವುದೇ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿ, ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಹುಡುಕಿ ಆ ಹುದ್ದೆಗೆ ಅಧಿಸೂಚನೆಗಳನ್ನ KPSC ಇಂದ KE ಇಂದ ಹೊರಡಿಸ್ತಾ ಇದೆ. ಸರಿನಾ? ಸೊ ಅದರ ಸಾಲಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರುವಂತಹ ಗ್ರೂಪ್ ಸಿ ವೃಂದದ ಹುದ್ದೆಗಳು ಸಹ ಒಂದು. ಇದು ಪದವಿ ಮಟ್ಟದ ಕೆಳಗಡೆಯ ಹುದ್ದೆಗಳು, ಅಂದ್ರೆ ಬಿಲೋ ಡಿಗ್ರಿ ಜಾಬ್ಸ್ ಅಂತ ಹೇಳಿ ಇದನ್ನ ಕರೀತಾರೆ. ಸೊ ಹಾಗಂತೇಳಿ ಏನು ಹುದ್ದೆಗಳು ಏನು ಆಯ್ತಾ, ಬಹಳ ಕೆಳಮಟ್ಟದ ಹುದ್ದೆಗಳೇನಲ್ಲ ನೋಡಿ. ಕಿರಿಯ ಇಂಜಿನಿಯರ್ JE ಅಂತ ನಾವೇನ್ ಹೇಳ್ತೇವೆ, ಆಯ್ತಾ, ಜೂನಿಯರ್ ಇಂಜಿನಿಯರ್. ಹಾಗೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ, ಜಲಸಂಪನ್ಮೂಲ ಇಲಾಖೆ, ಹಾಗೇನೆ ಈ ಒಂದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಮೆಕ್ಯಾನಿಕಲ್ ಕಿರಿಯ ಇಂಜಿನಿಯರ್. ಸರಿನಾ? ಹಾಗೆ ಜಲಸಂಪನ್ಮೂಲ ಇಲಾಖೆ ಮೆಕ್ಯಾನಿಕಲ್ ನೋಡಿ. ಹಾಗೆ ಈ ಒಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ. ಸರಿನಾ? ಹಾಗೇನೆ ಪೌರಾಡಳಿತ ನಿರ್ದೇಶನಾಲಯದಲ್ಲಿ, ಹಾಗೇನೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಹಾಗೇನೆ ಈ ಪೌರಾಡಳಿತ ನಿರ್ದೇಶನ ಇಲಾಖೆಯಲ್ಲಿ, ಈ ರೀತಿ ಬಹಳ ಇಲಾಖೆಗಳಲ್ಲಿ ನೋಡ್ತಾ ಇರ್ಬೋದು. ಆಯ್ತಾ, ಇಷ್ಟು ಹುದ್ದೆಗಳನ್ನ 410 ಹುದ್ದೆಗಳಿಗೆ ಅಧಿಸೂಚನೆಯನ್ನ KPSC ಕಡೆಯಿಂದ ಮಾಡಲಾಗಿದೆ. ಸೊ ಬಹಳ ನೀಟಾಗಿ, ಆಯ್ತಾ, ಯಾವುದೇ ನಿಮಗೆ ಗೊಂದಲಕ್ಕೆ ಈಡಾಗದಂಗೆ ಎಲ್ಲವನ್ನ ಹೇಳುವಂತ ಪ್ರಯತ್ನ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಿಮ್ಮ ಎಲ್ಲಾ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಯಾರ್ಯಾರು ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ದಾರೆ, ಈ ವಿಡಿಯೋವನ್ನ ಅವರಿಗೂ ಕಳುಹಿಸಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಫ್ರೆಂಡ್ಸ್. ಸೊ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಹುದ್ದೆಗಳನ್ನ ಏನಂತ ಕರೀತಾರೆ, ಗ್ರೂಪ್ ಸಿ ವೃಂದದ ಹುದ್ದೆಗಳು ಅಂತ ಕರೀತಾರೆ. ಈಗ ನಿಮ್ಗೆ ಏನ್ ತೋರಿಸ್ತಾ ಇದ್ದೇವೆ, ಇದು ಉಳಿಕೆ ಮೂಲ ವೃಂದ. ಏನು ಹಂಗಂದ್ರೆ, ಉಳಿಕೆ ಮೂಲ ವೃಂದ ಅಂತಂದ್ರೆ ನಾನ್ HK ಅಂತ ಹೇಳಿ ಅರ್ಥ. ಸೊ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕಾಲ್ಫಾರ್ಮ್ ಆಗಿದೆ ಅಂತ ಹೇಳೋದಾದ್ರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ, ಓಕೆ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್. ಸೊ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾನ ಯಾರ್ಯಾರು ಓದಿದ್ರೆ ನೋಡಿ, 216 ಹುದ್ದೆಗಳು ಇದಾವೆ. JE ಅಂತ ನಾವೇನ್ ಹೇಳ್ತೀವಿ ಆ ಹುದ್ದೆ ಇದ್ಯಾರಿಗೆ, RPC ಅವರಿಗೆ. ಹಾಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್, ಇಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವಾನಿರತ ಗ್ರೂಪ್ ಸಿ ಸಿಬ್ಬಂದಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಎಷ್ಟಿದಾವೆ, 54 ಪೋಸ್ಟ್ಗಳು. ಹಾಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ, ಅದೇ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ JE ಮೆಕ್ಯಾನಿಕಲ್ ಓದಿದ ಅಭ್ಯರ್ಥಿಗಳಿಗೆ, ಫ್ರೆಶ್ ಅಭ್ಯರ್ಥಿಗಳಿಗೆ 26 ಹುದ್ದೆಗಳು. ಹಾಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತಹ ಮೆಕ್ಯಾನಿಕಲ್ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು ಇದಾವೆ. ಹಾಗೆ ಈ ಪಬ್ಲಿಕ್ ಲೈಬ್ರರಿಗಳಲ್ಲಿ ಸಹಾಯಕ ಗ್ರಂಥಪಾಲಕ ಹುದ್ದೆಗಳು ಎಷ್ಟಿದಾವೆ, 13 ಹುದ್ದೆಗಳಿದಾವೆ. ಸೊ ಗ್ರ್ಯಾಂಡ್ ಟೋಟಲ್ ನಾವು ಇಲ್ಲಿ ಹೇಳೋದಾದ್ರೆ 313 ಹುದ್ದೆಗಳಿದಾವೆ ಗ್ರೂಪ್ ಸಿ ವೃಂದದ ಹುದ್ದೆಗಳು. ಯಾರಿಗಿದು, NHK ಅಭ್ಯರ್ಥಿಗಳಿಗೆ. HK ಅಭ್ಯರ್ಥಿಗಳಿಗೆ ನೋಡ್ತಾ ಇರ್ಬೋದು, ಬಹಳ ಡಿಪಾರ್ಟ್ಮೆಂಟ್ಗಳಿದಾವೆ, ಆಲ್ಮೋಸ್ಟ್ 10 ಡಿಪಾರ್ಟ್ಮೆಂಟ್ಗಳು. ಸೊ ನೋಡ್ತಾ ಇರ್ಬೋದು, ಅಂತರ್ಜಾಲ ನಿರ್ದೇಶನಾಲಯ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಿರಿಯ ಇಂಜಿನಿಯರ್ 5 ಹುದ್ದೆಗಳು. ಹಾಗೆ ಪೌರಾಡಳಿತ ನಿರ್ದೇಶನಾಲಯ, ಅದರಲ್ಲಿ ಎಸ್ಪೆಷಲಿ ಮಹಾನಗರ ಏನು ಪಾಲಿಕೆಗಳಿದಾವೆ, ಪುರಸಭೆ, ನಗರಸಭೆ, BBMP, ಅದರಲ್ಲಿ JE ಹುದ್ದೆಗಳು ನೋಡಿ, ಎಂತಹ ಹುದ್ದೆ ಇದೆ, 7 ಪೋಸ್ಟ್ಗಳಿದಾವೆ. ಹಾಗೆ ಪೌರಾಡಳಿತ ನಿರ್ದೇಶನಾಲಯದಲ್ಲಿ, ದಟ್ ಈಸ್ ನಗರಸಭೆ ಇರ್ಬೋದು, ಪುರಸಭೆ, ಪಟ್ಟಣ ಪಂಚಾಯಿತಿ, ಅದರಲ್ಲಿ ಜೂನಿಯರ್ ಇಂಜಿನಿಯರ್ 8 ಹುದ್ದೆಗಳಿದಾವೆ HK ಅಭ್ಯರ್ಥಿಗಳಿಗೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಅದರಲ್ಲಿ ಕಿರಿಯ ಇಂಜಿನಿಯರ್ 20 ಹುದ್ದೆಗಳಿದಾವೆ. ಹಾಗೆ ಪೌರಾಡಳಿತ ನಿರ್ದೇಶನಾಲಯ, ಮಹಾನಗರ ಪಾಲಿಕೆ, ಸಚ್ ಆಸ್ ನಗರ ಸ್ಥಳೀಯ ಸಂಸ್ಥೆಗಳೇನಿದಾವೆ, ಮುನ್ಸಿಪಾಲಿಟೀಸ್ ಅಂತ ನಾವೇನ್ ಹೇಳ್ತೇವೆ, ಅದರಲ್ಲಿ JE ಎಲೆಕ್ಟ್ರಿಕಲ್ 1 ಹುದ್ದೆ ಇದೆ. ಹಾಗೆ ಪೌರಾಡಳಿತ ನಿರ್ದೇಶನ, ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ನೀರು ಸರಬರಾಜುದಾರರು, ಓಕೆ, ವಾಟರ್ ಸಪ್ಲೈಯರ್ಸ್ 4 ಹುದ್ದೆಗಳಿದಾವೆ.
ಹಾಗೆ ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಈ ಒಂದು ಸಹಾಯಕ ನೀರು ಸರಬರಾಜುದಾರರು 5 ಹುದ್ದೆಗಳು. ಹಾಗೆ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರು, ಓಕೆ, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ 28 ಹುದ್ದೆಗಳು. ಹಾಗೇನೆ ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ PBMP ಯನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾರೆ ಕಿರಿಯ ಆರೋಗ್ಯ ನಿರೀಕ್ಷಕರು, ಓಕೆ, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ 11 ಹುದ್ದೆಗಳು. ಒನ್ಸ್ ಅಗೇನ್, ಸೊ ಸಾರ್ವಜನಿಕ ಗ್ರಂಥ ಇಲಾಖೆಯಲ್ಲಿ ಗ್ರಂಥ ಪಾಲಕರ ಹುದ್ದೆಗಳು 8. ಸೊ ಟೋಟಲ್ ಆಗಿ ನಮ್ಮ ನಾನ್ HK ಅಭ್ಯರ್ಥಿಗಳಿಗೆ 97 ಹುದ್ದೆಗಳಿದಾವೆ. ಹಾಗೆ RPC ಅಭ್ಯರ್ಥಿಗಳಿಗೆ 313 ಹುದ್ದೆಗಳು. ಸೊ ಗ್ರ್ಯಾಂಡ್ ಟೋಟಲ್ ಮಾಡಿದಾಗ ಎಷ್ಟಾಯ್ತು? 410 ಹುದ್ದೆಗಳಿದಾವೆ. ಸರಿನಾ? ನೋಡಿ ಎಂತಹ ಒಂದು ಬ್ಯೂಟಿಫುಲ್ ಅವಕಾಶ. ಸೊ ಹಾಗಾಗಿ ಈ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಈ ನಿಮ್ಮ ಅವಕಾಶವನ್ನ ಗುರಿಯಾಗಿಸಿಕೊಳ್ಳೋದಕ್ಕೆ ಅಥವಾ ಆ ಒಂದು ಗೋಲ್ ನ ನೀವು ರೀಚ್ ಆಗೋದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಅನೇಕ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಅಂಡ್ ವಿ ಪುಟ್ ಜೆನ್ಯೂನ್ ಎಫರ್ಟ್ ಅಂತ ಹೇಳ್ಬೋದು. ಆಯ್ತಾ? ಒಂದು ಜೆನ್ಯೂನ್ ಎಫರ್ಟ್ ನ ಹಾಕ್ತೇವೆ. ಎಸ್ಪೆಷಲಿ ಪೇಪರ್ 2ಗೆ ಬೇಕಾಗಿರುವಂತಹ ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇದಕ್ಕೆ ನಮ್ಮ ಕಡೆಯಿಂದ 100% ಎಫರ್ಟ್ ಇರುತ್ತೆ. ಸರಿನಾ? ಆ ಎಲ್ಲ ವಿಡಿಯೋಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಅನ್ನ ಕೊಡಿ ಅಂತ ಹೇಳ್ತಾ, ಓಕೆ, ಅರ್ಜಿ ಹಾಕೋದಕ್ಕೆ ಆರಂಭದ ದಿನಾಂಕ ಯಾವಾಗ ಅಂತ ಹೇಳೋದಾದ್ರೆ ಈ HK ಮತ್ತು ನಾನ್ HK ಇಬ್ಬರಿಗೆ ಏಪ್ರಿಲ್ 29ನೇ ತಾರೀಕಿಂದ ಅರ್ಜಿ ಹಾಕ್ಬೋದು. ಇದು ಇನ್ನು ಮಾರ್ಚ್, ನಿಮಗೆ ಸಫಿಷಿಯಂಟ್ ಟೈಮ್ ಇದೆ. ಎಲ್ಲ ಡಾಕ್ಯುಮೆಂಟ್ ಗಳನ್ನ ರೆಡಿ ಇಟ್ಕೊಳ್ಳಿ. ಸೊ ಏಪ್ರಿಲ್ 29ನೇ ತಾರೀಕಿಂದ ಅರ್ಜಿ ಹಾಕ್ಬೋದು. ಮೇ 28ನೇ ತಾರೀಕುವರೆಗೆ ಅರ್ಜಿಯನ್ನ ಹಾಕ್ಬೋದು. ಆಲ್ಮೋಸ್ಟ್ 1 ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಆರಾಮಾಗಿ ಅರ್ಜಿಯನ್ನ ಹಾಕಿ, ಫೀಸ್ ಅನ್ನ ಆನ್ಲೈನ್ ಮಾಡಿದ್ದಾರೆ. ಸೊ ನೀಟಾಗಿ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. ಸರ್ ಎಲ್ಲಿಂದ ಅರ್ಜಿ ಹಾಕ್ಬೇಕು ಅಂತ ಕೇಳೋದಾದ್ರೆ KPSC ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಆಪ್ಷನ್. ಆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ತಗೊಂಡು ನಿಮ್ಮ ಮೊಬೈಲ್ ನಂಬರ್ ಪ್ರತಿಯೊಂದು ಅಲ್ಲಿ ಡೇಟಾ ಕೇಳ್ತಾರೆ, ಕೊಟ್ಟು ಯೂಸರ್ ID ಪಾಸ್ವರ್ಡ್ ರಚನೆ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಎಸ್, ಹಾಗೆ ನಿಮ್ಮ ಫೋನ್ ಪೇ ಮೂಲಕನೂ, ನಿಮ್ಮ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕನೂ ಫೀಸ್ ಅನ್ನ ಪೇಮೆಂಟ್ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಹಾಕುವಾಗ ಏನಾದ್ರು ಡೌಟ್ ಬಂದ್ರೆ ಈ ನಂಬರ್ಗೆ KPSC ನಂಬರ್ ಇದೆ, ಫೋನ್ ಮಾಡಿ. ಈಗ ನೋಡೋಣ ಫೀಸ್ ಎಷ್ಟಿದೆ ಅಂತ ಹೇಳಿ. ನೋಡಿ, ಫೀಸ್ ಅಭ್ಯರ್ಥಿಗಳಿಗೆ, ಜನರಲ್ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ, OBC ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ, SC ST ಕೆಟಗರಿ 1 ಅಭ್ಯರ್ಥಿಗಳಿಗೆ ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆಯ್ತಾ? ನೀವು ಫ್ರೀಯಾಗಿ ಅರ್ಜಿಗಳನ್ನ ಹಾಕ್ಬೋದು. ಹಾಗೆ ಸೆಲೆಕ್ಷನ್ ಮೆಥಡ್ ನ ನೋಡೋಣ, ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಕಡೆ ನಾವು ಹೋಗೋಣ. ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ. ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ, ಹಾಗೆ ಆಯ್ತಾ ಚಾನಲ್ಗೆ ಸಪೋರ್ಟ್ ಕೊಡಿ ಆಸ್ಪಿರೆಂಟ್ಸ್. ಓಕೆ, ನೋಡಿ, ನೇಮಕಾತಿ ವಿಧಾನ. ನಿಮಗೆ ಟೋಟಲ್ ಆಗಿ 3 ಎಕ್ಸಾಮ್ಸ್ ಗಳನ್ನ ಬರೀಬೇಕಾಗುತ್ತೆ. ಮೇಲೆ ಹೇಳಿದ್ವಲ್ವಾ 410 ಪೋಸ್ಟ್ ಅಭ್ಯರ್ಥಿಗಳು. ಟೋಟಲ್ ಆಗಿ 3 ಎಕ್ಸಾಮ್ಸ್ ನ ಬರೀಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಕಂಪಲ್ಸರಿ ಕನ್ನಡ, CK ಅಂತ ಕರೆಯೋಣ. ಈ CK ಯಲ್ಲಿ ಏನಿರುತ್ತೆ ಅಂತ ಕೇಳೋದಾದ್ರೆ 150 ಮಾರ್ಕ್ಸ್ ಇಂದ ಒಂದು ಎಕ್ಸಾಮ್ ಇರುತ್ತೆ. ಅದರಲ್ಲಿ 50 ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ. ಕಂಪಲ್ಸರಿ ಕನ್ನಡ ಅಥವಾ ಕಡ್ಡಾಯ ಕನ್ನಡ ಅಂತ ನಾವು ಇದನ್ನ ಕರಿತೇವೆ. ಸರ್, ನಾವು ಆಲ್ರೆಡಿ ಕಂಪಲ್ಸರಿ ಕನ್ನಡವನ್ನ ಪಾಸ್ ಆಗಿದ್ದೇವೆ, ನಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇದೆ, ಮತ್ತೆ ಬರಿಬೇಕಾ ಅಂತ ಕೇಳೋದಾದ್ರೆ ನೋ. ನೋಡಿ, ಇಲ್ಲಿ ಹೇಳೋದಾದ್ರೆ ನವೆಂಬರ್ 2022 ನಂತರ ಯಾರ್ಯಾರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಉತ್ತೀರ್ಣರಾದಲ್ಲಿ ಅದರ ಫಲಿತಾಂಶವನ್ನ ಈ ಹುದ್ದೆಗಳ ಅದಕ್ಕೂ ನಾವು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾರು ಆಲ್ರೆಡಿ ಕಂಪಲ್ಸರಿ ಕನ್ನಡವನ್ನ ಬರೆದಂತಹ, ಪಾಸ್ ಆದಂತಹ ಅಭ್ಯರ್ಥಿಗಳು. ಒಂದ್ ವೇಳೆ ಒಂದ್ಸಲನೂ ಬರೆದಿಲ್ಲ ಅಂತಂದ್ರೆ ನೀವು ಇದನ್ನ ಬರೀಲೇಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಪರೀಕ್ಷೆ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಒಂದು ವಿಡಿಯೋವನ್ನ ಆಲ್ರೆಡಿ ನಾವು ಮಾಡಿದ್ದೇವೆ. ಆ ವಿಡಿಯೋದ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. ಕಂಪಲ್ಸರಿ ಕನ್ನಡ ವಿಡಿಯೋಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋಗಳನ್ನ ನೋಡಿ. ಈ ವಿಡಿಯೋ ನೋಡಿ ಆದ್ಮೇಲೆ. ಸೊ 3 ಎಕ್ಸಾಮ್ಸ್ ಗಳಲ್ಲಿ ಮೊಟ್ಟ ಮೊದಲ ಎಕ್ಸಾಮ್ಸ್ ಕಂಪಲ್ಸರಿ ಕನ್ನಡ ಅಂತ ಗೊತ್ತಾಯ್ತಾ? ಓಕೆ, ಐ ಹೋಪ್ ನಿಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಇನ್ನ 2 ಎಕ್ಸಾಮ್ಸ್ ಗಳು ಯಾವ್ಯಾವ ಸರ್? ನೋಡಿ, 2 ಎಕ್ಸಾಮ್ಸ್ ಗಳಲ್ಲಿ ಮೊಟ್ಟ ಮೊದಲನೇ ಇನ್ನೊಂದು ಎಕ್ಸಾಮ್ ಯಾವ್ದು ಅಂತ ಹೇಳೋದಾದ್ರೆ ಈ ನಿಮ್ಮ GK ಪೇಪರ್. ಬಹಳ ಇಂಪಾರ್ಟೆಂಟ್ ಪೇಪರ್ ಆಗಿರುತ್ತೆ ಇದು. ಯಾಕಂತ ಹೇಳಿ ನೋಡೋದಾದ್ರೆ ಇದರಲ್ಲಿ ಪಡೆಯುವಂತಹ ಅಂಕಗಳನ್ನ ಅಪಾಯಿಂಟ್ಮೆಂಟ್ ಗೆ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಕಂಪಲ್ಸರಿ ಕನ್ನಡದಲ್ಲಿ ಪಡೆದಿರುವಂತಹ ಅಂಕಗಳು ಸರ್, ನೋಡಿ, ಅದರಲ್ಲಿ ಎಷ್ಟೇ ನೀವು ಅಂಕಗಳನ್ನ ಪಡೀರಿ, ಅವರಿಗೆ ಬೇಕಾಗಿರೋದು ಅಥವಾ ನೀವು ಕ್ವಾಲಿಫಿಕೇಶನ್ ಗೆ ಬೇಕಾಗಿರೋದು 50 ಮಾರ್ಕ್ಸ್ ಮಾತ್ರ. ನೀವು 150ಕ್ಕೆ 150 ತೆಗೆದುಕೊಂಡ್ರು ಒಳ್ಳೇದೇ, ಬಟ್ ಅದನ್ನ ಅಪಾಯಿಂಟ್ಮೆಂಟ್ ಗೆ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಎನಿ ಹೌ, ನೋಡಿ, ಸಾಮಾನ್ಯ ಜ್ಞಾನಕ್ಕೆ ನೀವೇನ್ ಪಡಿತೀರಾ ಅದು 100 ಮಾರ್ಕ್ಸ್ ಇರುತ್ತೆ. 1.5 ತಾಸಿನ ಟೈಮ್ ಇರುತ್ತೆ. ಏನೇನ್ ಕೇಳ್ತಾರೆ ಅಂತ ಹೇಳೋದಾದ್ರೆ GK ಕೇಳ್ತಾರೆ, ಹಾಗೆ ಕರೆಂಟ್ ಅಫೇರ್ಸ್ ನ ಕೇಳಲಾಗುತ್ತೆ. ಆಯ್ತಾ? 1 ಇಯರ್ದು ಕರೆಂಟ್ ಅಫೇರ್ಸ್ ನ ಓದ್ಕೊಳ್ಳಿ, ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಬರುತ್ತೆ, ಡೋಂಟ್ ವರಿ. ಹಾಗೆ ದೈನಂದಿನ ಗ್ರಹಿಕೆ ವಿಷಯಗಳು, ಡೈಲಿ ನಿಮ್ಮ ಸುತ್ತಮುತ್ತ ನಡೆಯುವಂತಹ ವಿಚಾರಗಳನ್ನ ಅಲ್ಲಿ ಕೇಳಲಾಗುತ್ತೆ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಕೇಳಲಾಗುತ್ತೆ. ಹಾಗೆ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ ಜೊತೆಗೆ ಭಾರತಕ್ಕೆ ಸಂಬಂಧಿಸಿದಂತ ಹಿಸ್ಟರಿಯನ್ನ ನೀಟಾಗಿ ಓದ್ಕೊಳ್ಳಿ. ಆಯ್ತಾ? ಈ ಒಂದು ಹಳೆಯ ಶಿಲಾಯುಗದಿಂದ ಹಿಡ್ಕೊಂಡು ಅಪ್ ಟು ಸ್ವತಂತ್ರ ನಂತರ ದೇಶ ಯಾವ ತರ ಆಯ್ತು ಪ್ರತಿಯೊಂದು ಕೇಳಲಾಗುತ್ತೆ. ಹಾಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯ, ಜಿಯೋಗ್ರಫಿ ಇನ್ಕ್ಲೂಡಿಂಗ್ ಇಂಡಿಯಾ ಮತ್ತೆ ನಮ್ಮ ಪ್ರೀತಿಯ ಕರ್ನಾಟಕ. ಹಾಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ವಿಷಯಗಳು, ಓಕೆ, ಗವರ್ನಮೆಂಟ್ ಯೋಜನೆಗಳು ಏನೇನಿದಾವೆ,
ಹಾಗೆ ಸರ್ಕಾರದ ಪ್ರಮುಖ ಯೋಜನೆಗಳು ಆಗಿರ್ಬೋದು, ಆಯ್ತಾ. ಹಾಗೇನೆ ಈ ಒಂದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಯೋಜನೆಗಳಿದಾವೆ ಅದನ್ನೆಲ್ಲವನ್ನ ನಿಮ್ಗೆ ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೇವೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಆಗಿ ಕ್ಲಾಸಸ್ಗಳು ಬರ್ತಾ ಇರ್ತೇವೆ. ನೆಕ್ಸ್ಟ್ ಟಾಪಿಕ್ ನ ಹೇಳೋದಾದ್ರೆ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಬೆಳವಣಿಗೆ ಯಾವ ತರ ಆಯಿತು ನಮ್ಮ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಅಂದ್ರೆ ಈ ಒಂದು ಯೋಜನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮಾಡೋದಕ್ಕೆ ಏನೆಲ್ಲ ಯೋಜನೆಗಳನ್ನ ಹಾಕಿಕೊಂಡಿದೆ ಅಂತಹ ಎಲ್ಲ ಉಪಕ್ರಮಗಳನ್ನ ಕೇಳಲಾಗುತ್ತೆ. ಜೊತೆಗೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ, ಆಯ್ತಾ, ಬಜೆಟ್ ನ ಓದ್ಕೊಳ್ಳಿ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅದನ್ನ ಪ್ರಿಂಟ್ ಹಾಕೊಂಡು ನೀಟಾಗಿ ಓದೋದಕ್ಕೆ ಆರಂಭ ಮಾಡಿ. ಟೆಲಿಗ್ರಾಮ್ ಅಲ್ಲಿ PDF ಗಳು ಇದಾವೆ, ಇವತ್ತು ಸಹ ಹಾಕ್ತೇವೆ. ಕರ್ನಾಟಕ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ನೋಡಿ, ನಮ್ಮ ಕರ್ನಾಟಕಕ್ಕೆ ಬಹಳ ಎನ್ವೈರನ್ಮೆಂಟಲ್ ಇಶ್ಯೂಗಳನ್ನ ಫೇಸ್ ಮಾಡ್ತಾ ಇದೆ. ಅದು ಅಣೆಕಟ್ಟುಗಳ ಪ್ರಾಬ್ಲಮ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್ ನ ಪ್ರಾಬ್ಲಮ್ಗಳಾಗಿರ್ಬೋದು, ಆಯ್ತಾ, ಹಾಗೆ ರಾಮ್ಸರ್ ಸೈಟ್ ಗಳ ಒಂದು ಘೋಷಣೆಗಳಾಗಿರ್ಬೋದು. ಸರ್, ಅವೆಲ್ಲ ಎನ್ವೈರನ್ಮೆಂಟಲ್ ಅಭಿವೃದ್ಧಿ ವಿಷಯಗಳು ಜೊತೆಗೆ ಸಮಸ್ಯೆಗಳನ್ನೆಲ್ಲ ನೀವು ಓದ್ಕೋಬೇಕಾಗತ್ತೆ. ನ್ಯಾಷನಲ್ ಪಾರ್ಕ್ಸ್, ಬಯೋಡಿವರ್ಸಿಟಿ ಹಾಟ್ಸ್ಪಾಟ್ ಅವೆಲ್ಲ. ಇದ್ರ ಬಗ್ಗೆ ಡೆಡಿಕೇಟೆಡ್ ನೆಕ್ಸ್ಟ್ ವಿಡಿಯೋ ಮಾಡ್ತೇವೆ, ಬಟ್ ನಿಮ್ಮ ಗಮನಕ್ಕಿರ್ಲಿ ಇದೆಲ್ಲ. ಪೇಪರ್ 2 ನೋಡಿ, ಬಹಳ ಸಿಂಪಲ್ ಆಗಿರುವಂತಹ ಪೇಪರ್ 2 ಇವರು ಮಾಡ್ತಾ ಇದ್ದಾರೆ. 100 ಮಾರ್ಕ್ಸ್ ಇರುತ್ತೆ, ಬಟ್ 2 ಅವರ್ಸ್ ಟೈಮಿಂಗ್ ಇರುತ್ತೆ. ಯಾಕಂದ್ರೆ ಇದು ಕಮ್ಯುನಿಕೇಶನ್ ಪೇಪರ್ ಆಗಿರೋದ್ರಿಂದ ಪ್ರಶ್ನೆಗಳು ಸ್ವಲ್ಪ ಲೆಂದಿ ಆಗಿರ್ತವೆ. ಸೊ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್, ಇಂಗ್ಲಿಷ್ಗೆ 35 ಮಾರ್ಕ್ಸ್, ಕಂಪ್ಯೂಟರ್ಗೆ 30 ಮಾರ್ಕ್ಸ್. ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಇರುತ್ತೆ. ಕನ್ನಡದಲ್ಲೇ ಇರುತ್ತೆ, ಆಯ್ತಾ. ಉಳಿದಂತಹ ಎಲ್ಲಾ ಏನು ಲ್ಯಾಂಗ್ವೇಜ್ ಏನು ಭಾಷೆ ಇದಾವೆ ಅದೆಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರ್ತವೆ. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಕೇಳೋದಾದ್ರೆ 100% ಇರುತ್ತೆ. ಸೊ ಬಹಳ ಕೇರ್ಫುಲ್ ಆಗಿ ನೀವು ಆನ್ಸರ್ ನ ಮಾಡಿ. ಈಗ ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಏಜ್ ಕ್ರೈಟೇರಿಯಾ ಏನು ಅಂತ ಹೇಳಿ. ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ. ಅರ್ಥ ಆಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ. ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರು ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ RPC ಅಭ್ಯರ್ಥಿಗಳಿಗೆ. RPC ಅಭ್ಯರ್ಥಿಗಳದ್ದು ಎಷ್ಟಿದಾವೆ? 313 ಹುದ್ದೆಗಳಿದಾವೆ ಅಂತ ಗೊತ್ತು ತಾನೆ? ಎಸ್. ಸೊ ಹಾಗಾದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಹುದ್ದೆಗಳಿದಾವೆ ಒನ್ಸ್ ಅಗೇನ್ ನಿಮ್ಗೆ ತಿಳಿಸ್ತೇವೆ. ಜೊತೆಗೆ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಂತ ತಿಳಿಸ್ತೇವೆ. ಸ್ವಲ್ಪ ಲಾಂಗ್ ಆಗುತ್ತೆ, ಬಟ್ ನಿಮ್ಗೆ ಟೋಟಲ್ ಆಗಿ ಕವರ್ ಆಗುತ್ತೆ. ಓಕೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು HK ಅಭ್ಯರ್ಥಿಗಳದ್ದು ನೋಡ್ಕೊಂಡ್ ಬರೋಣ, ಯಾಕಂದ್ರೆ ಅವ್ರದ್ದು ಡಿಪಾರ್ಟ್ಮೆಂಟ್ಗಳು ಜಾಸ್ತಿ ಇದಾವೆ. ಓಕೆ ಫ್ರೆಂಡ್ಸ್, ಸೊ ಮೊಟ್ಟ ಮೊದಲನೇದಾಗಿ HK ಆಗಿರಿ ಅಥವಾ ನಾನ್ HK ಆಗಿರಿ, ಯಾರೇ ಆಗಿರ್ಬೋದು, ನೀವು RPC ಆಗಿರ್ಬೋದು ಅಥವಾ HK ಅಭ್ಯರ್ಥಿಗಳು ನೀವು ಆಗಿರ್ಬೋದು, ಏಜ್ ಏನೇನಾಗಿರುತ್ತೆ ಈ ಒಂದು ಹುದ್ದೆಗಳನ್ನ ಪಡೆಯೋದಿಕ್ಕೆ ಅಂತ ಹೇಳೋದಾದ್ರೆ ನೋಡಿ, ನಿಮಗೆ ಮಿನಿಮಮ್ 18 ವರ್ಷದ ಮೇಲೆ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಯಾರ್ಯಾರು ಅನ್ರಿಸರ್ವ್ಡ್ ಅಭ್ಯರ್ಥಿಗಳಿದ್ದೀರಾ, HK ಇರ್ಬೋದು, ನಾನ್ HK ಇರ್ಬೋದು, ನೋಡಿ 35 ವರ್ಷಗಳವರೆಗೆ ಅರ್ಜಿಯನ್ನ ಹಾಕ್ಬೋದು. ಹಾಗೆ ಯಾರ್ಯಾರು OBC ಅಭ್ಯರ್ಥಿಗಳಿದ್ದೀರಾ ಅಂದ್ರೆ 2A 2B 3A 3B ಅಭ್ಯರ್ಥಿಗಳಿದ್ದೀರಾ 38 ವರ್ಷದವರೆಗೆ ನೀವು ಅರ್ಜಿಯನ್ನ ಹಾಕ್ಬೋದು. SC ST ಕೆಟಗರಿ 1 ಯಾರ್ಯಾರು ಅಭ್ಯರ್ಥಿಗಳಿದ್ದೀರಾ 40 ವರ್ಷದವರೆಗೆ ನೀವೇನ್ ಮಾಡಬಹುದು ಆಸ್ಪಿರೆಂಟ್ಸ್ ಅರ್ಜಿಯನ್ನ ಹಾಕ್ಬೋದು. ಸರಿನಾ? ಓಕೆ. ಹಾಗಾದ್ರೆ ಈಗ ಫಾಸ್ಟ್ ಆಗಿ ಹೇಳ್ತಾ ಇದ್ದೇವೆ HK ಅಭ್ಯರ್ಥಿಗಳ ಇಲಾಖೆಗಳು ಮತ್ತೆ ಹುದ್ದೆಗಳನ್ನ ಪಡೆಯೋದಕ್ಕೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿ. ಮೊಟ್ಟ ಮೊದಲನೇದಾಗಿ ನೋಡಿ, ಇವೆಲ್ಲ ನಾವು ಓದ್ತಾ ಇರೋದು HK ಅಭ್ಯರ್ಥಿಗಳದ್ದು. ಅಂತರ್ಜಲ ನಿರ್ದೇಶನಾಲಯದಲ್ಲಿ ಕಿರಿಯ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ 5 ಹುದ್ದೆಗಳಿದಾವೆ ನೋಡಿ. ಹೈಕ ಅಂದ್ರೆ ಏನಿಲ್ಲ, ಹೈದರಾಬಾದ್ ಕರ್ನಾಟಕ. ಸ್ಯಾಲರಿ ಬಂದು 33,450 ಇಂದ 62,600 ವರೆಗೆ ಸಿಗುತ್ತೆ. ಇದ್ರ ಜೊತೆ TAD HRA ಪ್ರತಿಯೊಂದು ನಿಮಗೆ ಸಿಕ್ಕಿ ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಜೂನಿಯರ್ ಇಂಜಿನಿಯರ್ ನ ಹುದ್ದೆಯನ್ನ ಪಡೆಯೋದಕ್ಕೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ನ ಪಾಸ್ ಆಗಿರ್ಬೇಕಾಗುತ್ತೆ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕ್, ಈ ಒಂದು ಇಂಜಿನಿಯರ್ ಡಿಗ್ರಿ ಆಗಿರಬಾರ್ದು, ಇಲ್ಲಿ ಡಿಪ್ಲೊಮಾವನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಇವೆಲ್ಲ ಬಿಲೋ ಡಿಗ್ರಿ ಪೋಸ್ಟ್ ತಾನೆ. ಎಸ್. ಸೊ ಡಿಪ್ಲೊಮಾವನ್ನ ಕೇಳಿದ್ದಾರೆ ನೋಡಿ ಸಿವಿಲ್ ಇಂಜಿನಿಯರ್ ಅಲ್ಲಿ. ಓಕೆ. ಹಾಗೆ ಪೌರಾಡಳಿತ ನಿರ್ದೇಶನಾಲಯ ಸಚ್ ಆಸ್ ಮಹಾನಗರ ಪಾಲಿಕೆ, ನಗರ ಪುರಸಭೆಗಳು, ಸ್ಥಳೀಯ ಸಂಸ್ಥೆಗಳು ಏನಿದಾವೆ ಅವುಗಳಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ ಏನಿದೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ RPC ಅವರಿಗೂ ಇದೇ ಇರುತ್ತೆ. ಸೊ ನೋಡಿ ಆಸ್ಪಿರೆಂಟ್ಸ್, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರ್ ಫ್ರಮ್ ಗವರ್ನಮೆಂಟ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಸರಿನಾ? ಯಾರ್ಯಾರು ಈ ಒಂದು ಸಿವಿಲ್ ಇಂಜಿನಿಯರ್ ಅಲ್ಲಿ ಡಿಪ್ಲೊಮಾವನ್ನು ಯಾರು ಓದ್ಕೊಂಡಿದ್ದೀರಾ ನೀವು ಸಹ ಏನ್ ಮಾಡಬಹುದು, ಈ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕ್ಬಹುದು. ನೋಡ್ಕೊಳ್ಳಿ ಸ್ಯಾಲರಿ ಎಷ್ಟಿದೆ, ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟಿದೆ ಅಂತ ಹೇಳಿ. ಹಾಗೆ ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಒನ್ಸ್ ಅಗೇನ್ ಈ ಏನು ನಾವು ಕಾರ್ಪೊರೇಷನ್ಗಳು ಅಂತ ನಾವೇನ್ ಹೇಳ್ತೇವೆ, ನಗರಸಭೆ, ಪುರಸಭೆ, ಅವುಗಳಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ ಒನ್ಸ್ ಅಗೇನ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆದಂತ ಅಭ್ಯರ್ಥಿಗಳಿಗೆ ಕಾಲ್ಫರ್ಮ್ ಆಗಿದೆ. ಹಾಗೇನೆ ಈ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ ಏನಿದೆ ಇದರಲ್ಲಿ ಕಿರಿಯ ಇಂಜಿನಿಯರ್ ಒನ್ಸ್ ಅಗೇನ್ ಸಿವಿಲ್ ಅಭ್ಯರ್ಥಿಗಳಿಗೆ, ಡಿಪ್ಲೊಮಾ ಇನ್ ಎನ್ವೈರನ್ಮೆಂಟ್ ಓದಿದ ಅಭ್ಯರ್ಥಿಗಳಿಗೆ, ಡಿಪ್ಲೊಮಾ ಇನ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಓದಿದಂತ ಅಭ್ಯರ್ಥಿಗಳಿಗೆ ನಿಮಗೆ ಅವಕಾಶಗಳು ಇದಾವೆ. ಅದಿರ್ಲಿಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿಯನ್ನ ಪಡೆದಂತ ಅಭ್ಯರ್ಥಿಗಳು, ಯಾವ್ದ್ರಲ್ಲಿ ಸಿವಿಲ್ ಅಲ್ಲಿ
ಎನ್ವೈರನ್ಮೆಂಟ್ ಅಲ್ಲಿ ಪಡೆದಂತಹ ಅಭ್ಯರ್ಥಿಗಳು ನೀವೆಲ್ಲರೂ ಏನ್ ಮಾಡಬಹುದು, ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು. 20 ಹುದ್ದೆಗಳಿದಾವೆ HKಗೆ. ಹಾಗೇನೆ ಪೌರಾಡಳಿತ ನಿರ್ದೇಶನಾಲಯ, ಒನ್ಸ್ ಅಗೇನ್ ಈ ಮುನ್ಸಿಪಾಲಿಟಿಗಳಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಹುದ್ದೆಗಳು, ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಓದಿದ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು. ಜೊತೆಗೆ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಸರಿನಾ, ಎಸ್ ನೋಡ್ತಾ ಇರಬಹುದು, ಈ SSLC ಹುದ್ದೆ ಹೆಸರು ಏನಂತ ಹೇಳಿದ್ರೆ ನೀರು ಸರಬರಾಜುದಾರರು ಅಂತ ಇದೆ. ಸೊ ವಾಟರ್ ಸಪ್ಲೈ ಆ ಒಂದು ಹುದ್ದೆಯನ್ನ ಪಡೆಯೋದಕ್ಕೆ ಮಸ್ಟ್ ಹ್ಯಾವ್ SSLC. ನೋಡಿ, ಬರೀ SSLC ಅನ್ನ ಕೇಳಿದರೆ ಅದ್ರ ಜೊತೆಗೇನೆ ಈ ಒಂದು ITI ನ ಪಾಸ್ ಆಗಿರ್ಬೇಕಾಗತ್ತೆ. ಯಾವ ಒಂದು ವಿಭಾಗದಲ್ಲಿ, ಎಲೆಕ್ಟ್ರಿಕಲ್ ಅಥವಾ ಫಿಟ್ಟರ್ ವಿಭಾಗದಲ್ಲಿ ನೀವು ITI ಅಂತ ನಾವೇನ್ ಹೇಳ್ತೇವೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಿಂದ ITI ಪದವಿಯನ್ನ, ITI ಸರ್ಟಿಫಿಕೇಟ್ ನ ನಿಮ್ಗೆ ಹೊಂದಿರಬೇಕು. SLC ಪಾಸ್ ಆಗಿರಬೇಕು, ITI ಹೊಂದಿರಬೇಕು. ಅದ್ರ ಜೊತೆಗೆ ನೋಡಿ, ಆಂಡ್ ಅಂತಂದ್ರೇನು, ಅದ್ರ ಜೊತೆಗೆ ಅಂತ ಅರ್ಥ. ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ 1 year ಅಪ್ರೆಂಟಿಸ್ಶಿಪ್ ಆಗಿರ್ಬೇಕಾಗುತ್ತೆ. ಅಪ್ರೆಂಟಿಸ್ಶಿಪ್ ಅಂತಂದ್ರೆ ಏನು ಸರ್, ಟ್ರೈನಿಂಗ್ ಅನ್ನ ಪಡೆದಿರಬೇಕಾಗುತ್ತೆ. ಯಾವ್ದ್ರಲ್ಲಿ ನೋಡಿ, ಇನ್ ಎನಿ ಇಂಡಸ್ಟ್ರಿಯಲ್ ರಿಸಲ್ಟಿಂಗ್ ಇನ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಅಂತ ಕೇಳ್ತಿದ್ದಾರೆ. ಸರಿನಾ, ಈ NAC ಅವರು ನಡೆಸುವಂತಹ ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ನಿಮಗೆ 1 ವರ್ಷದ ತರಬೇತಿಯನ್ನ ಪಡೆದಿರಬೇಕಾಗುತ್ತೆ. ಸೊ ಇದು ನೀರು ಸರಬರಾಜುದಾರರಿಗೆ ಇದೆ ನೋಡಿ. ಹಾಗೇನೆ ಇದೇ ಒಂದು ಮುನ್ಸಿಪಾಲಿಟಿಗಳಲ್ಲಿ ಸಹಾಯಕ ನೀರು ಸರಬರಾಜುದಾರರು SSLC ಆಗಿರಬೇಕು, ಜೊತೆಗೆ ITI, ಎಲೆಕ್ಟ್ರಿಕಲ್ ಮತ್ತೆ ಫಿಟ್ಟರ್. ಬಟ್ ಇವರಿಗೆ ಏನು ಸರ್ವಿಸ್ ಅನ್ನ ಕೇಳಿಲ್ಲ ನೋಡಿ. ನೆಕ್ಸ್ಟ್ ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ SSLC ಆಗಿರಬೇಕಾಗುತ್ತೆ. ಜೊತೆಗೆ ಈ 3 year ಡಿಪ್ಲೊಮಾ ಕೋರ್ಸ್ ಆಗಿರಬೇಕು. ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಕಂಡಕ್ಟೆಡ್ ಬೈ ಪ್ಯಾರಾಮೆಡಿಕಲ್ ಬೋರ್ಡ್ ಗವರ್ನಮೆಂಟ್ ಆಫ್ ಕರ್ನಾಟಕ, ಈ ಪದವಿಯನ್ನು ಪಡೆದಿರುವಂತದ್ದು. ಅಥವಾ ನಿಮ್ಗೆ ಅದು ಇರ್ಲಿಲ್ಲ ಅಂದ್ರೆ PUC ಪಾಸ್ ಆಗಿರಬೇಕಾಗುತ್ತೆ. ಜೊತೆಗೆ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಅನ್ನು ಓದಿರಬೇಕು. ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಕಂಡಕ್ಟೆಡ್ ಬೈ ಪ್ಯಾರಾಮೆಡಿಕಲ್ ಬೋರ್ಡ್ ಆಫ್ ಕರ್ನಾಟಕ ಅವರಿಂದ. ಅವೆರಡು ಇರ್ಲಿಲ್ಲ ಅಂತಂದ್ರೆ ಮೇಲೆ ನೋಡಿ, ಅವು ಏನು ಹೇಳಿದೀವಿ ಅವು ಇರ್ಲಿಲ್ಲ ಅಂತಂದ್ರೆ, ಅಥವಾ ಅಂತ ಹೇಳ್ತಾ ಇದಾರೆ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಅನ್ನ ಪಾಸ್ ಆಗಿರಬೇಕು. ಅಥವಾ ಅದ್ರ ಜೊತೆಗೇನೆ ಈ ಒಂದು ಕೋರ್ಸ್ ನ ಪಾಸ್ ಆಗಿರಬೇಕು. ಸ್ಯಾನಿಟರಿ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಕಂಡಕ್ಟೆಡ್ ಬೈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸೊ ಈ ಪದವಿನ ಅಥವಾ ಈ ಒಂದು ಸರ್ಟಿಫಿಕೇಟ್ ಇರುವ ಅಭ್ಯರ್ಥಿಗಳು ಅರ್ಜಿಗಳನ್ನ ಹಾಕ್ಬಹುದು. ಹಾಗೆ ಕಿರಿಯ ಆರೋಗ್ಯ ನಿರೀಕ್ಷಕರು ಆಲ್ಮೋಸ್ಟ್ ಸೇಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ, ನೋಡ್ಕೊಳ್ಳಿ. ಹಾಗೆ ಬಹಳ ಇಂಪಾರ್ಟೆಂಟ್ ಈ ಒಂದು ಗ್ರಂಥಪಾಲಕರ ಹುದ್ದೆಗಳು. ಸೊ 30,350 ರೂಪಾಯಿಂದ ಹಿಡ್ಕೊಂಡು 58,250 ರೂಪಾಯಿವರೆಗೆ ನಿಮಗೆ ಸ್ಯಾಲರಿ ಸಿಗುತ್ತೆ. ನೀವೇನ್ ಮಾಡಿರ್ಬೇಕು, ಈ ಹುದ್ದೆ ಪಡೆಯೋದಕ್ಕೆ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಎನ್ನುವಂತಹ ಒಂದು ಸರ್ಟಿಫಿಕೇಟ್ ನ ಹೊಂದಿರಬೇಕಾಗುತ್ತೆ. ಎಷ್ಟು ಹುದ್ದೆಗಳಿದಾವೆ? 8. ಯಾರ್ದಿದು? HKದು. ಈಗ ನೋಡೋಣ ನಾನ್ HK ಅಭ್ಯರ್ಥಿಗಳದ್ದು. ನೋಡಿ ಸ್ಟೂಡೆಂಟ್ಸ್, ಮೊಟ್ಟ ಮೊದಲ ಒಂದು ಡಿಪಾರ್ಟ್ಮೆಂಟ್ ನ ಹೇಳೋದಾದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಹುದ್ದೆಗಳು. ಎಷ್ಟು ಹುದ್ದೆಗಳಿದಾವೆ ನೋಡಿ, ಸಿಂಹಪಾಲು ಇದೆ. 216 ಹುದ್ದೆಗಳಿದಾವೆ. ಯಾವುದು? JEಗೆ. ಸೊ ಹಾಗಾದ್ರೆ ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳೋದಾದ್ರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್. ಸರಿನಾ, ಈ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಓದಿದ ಅಭ್ಯರ್ಥಿಗಳು ಏನ್ ಮಾಡಬಹುದು, ಈ ಒಂದು JE ಪೋಸ್ಟ್ಗೆ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಏಜ್ ನೋಡಿ, ಒನ್ಸ್ ಅಗೇನ್ ನಾವು ಮೇಲೆ ಹೇಳಿದ್ವಲ್ವಾ, ಅದೇ ಏಜ್ ಫಾಲೋ ಆಗಿದೆ. ಹಾಗೆ ಈ ಒಂದು 216 ಏನು ಪೋಸ್ಟ್ ಇದಾವೆ, ಯಾರ್ಯಾರು ರಿಸರ್ವೇಶನ್ಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ನೋಡ್ಕೊಳ್ಳಿ. ಹಾಗೆ ಇದೇ ಒಂದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಅಂತ ಹೇಳ್ತಾರೆ, 54 ಪೋಸ್ಟ್ ಗಳಿದಾವೆ. ಅದು ಆಲ್ರೆಡಿ ವರ್ಕಿಂಗ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳಿಗೆ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಹಾಕ್ಬಹುದು. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಜಲಸಂಪನ್ಮೂಲ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಹುದ್ದೆಗಳು 24 ಹುದ್ದೆಗಳಿದಾವೆ. ಇದು ಫ್ರೆಶರ್ಸ್ ಗೆ. ಸ್ಯಾಲರಿ ಬಂದು 33,450 ಇಂದ ಹಿಡ್ಕೊಂಡು 62,600 ರೂಪಾಯಿ ಇದೆ. ಆಲ್ಮೋಸ್ಟ್ ಎಲ್ಲ ಇಂಜಿನಿಯರ್ಸ್ ಗೆ ಅಷ್ಟೇ ಇದೆ. ಹಾಗೆ ನೋಡ್ತಾ ಇರಬಹುದು, ನೀವು ಡಿಪ್ಲೊಮಾವನ್ನು ಪಾಸ್ ಆಗಿರಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಸರಿನಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಮತ್ತೆ ಬೇರೆ ತತ್ಸಮಾನ ಏನು ಕೇಳಿಲ್ಲ ನೋಡಿ. ಹಾಗೇನೆ ಆಸ್ಪಿರೆಂಟ್ಸ್ ನೆಕ್ಸ್ಟ್ ನೋಡಿ, ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಅಂತ ಹೇಳ್ತಾ ಇದ್ದಾರೆ. ಇದು ಆಲ್ರೆಡಿ ವರ್ಕಿಂಗ್ ಇರುವಂತಹ ಎಂಪ್ಲಾಯೀಸ್ ಗಳಿಗೆ ಒನ್ಸ್ ಅಗೇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ. ಹಾಗೇನೆ ಫೈನಲ್ ಆಗಿ ಸಾರ್ವಜನಿಕ ಗ್ರಂಥ ಇಲಾಖೆಯಲ್ಲಿ ಗ್ರಂಥಪಾಲಕರು ಅಂತೇನಿದೆ, ಅದು 30,350 ಇಂದ ಹಿಡ್ಕೊಂಡು 58,250 ರೂಪಾಯಿ. ನಿಮಗೂ ಸಹ HKಗಿರುವ ಹಾಗೆ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ನೀವು ಪಾಸ್ ಆಗಿರಬೇಕಾಗುತ್ತೆ. ಸೊ ಇಷ್ಟು ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ನೋಟಿಫಿಕೇಶನ್ ಆಗಿದೆ. ಸೊ ಈ ಒಂದು ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡು ನೀವೇನ್ ಮಾಡಿ, ಅರ್ಜಿಯನ್ನ ಹಾಕಿ. ಹಾಗೆ ಈ ಅರ್ಜಿ ಹಾಕುವ ಮುಂಚೆ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದಾವಲ್ಲ ಅಂತ ನೋಡ್ಕೊಳ್ಳಿ.
ಈ ಡೀಟೇಲ್ ಆಗಿರುವಂತಹ ಅಧಿಸೂಚನೆ ಕಾಪಿಯನ್ನ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ. ಜಾಯ್ನ್ ಆಗಿ ಅಲ್ಲಿ ನಿರಂತರವಾಗಿರುವಂತಹ ಅಪ್ಡೇಟ್ ನ ನಿಮಗೆ ನೀಡ್ತಾ ಇರ್ತೇವೆ. ಹಾಗೆ ಬಹಳ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಏನ್ ನಡೆಯುತ್ತೆ ಆ ಎಕ್ಸಾಮಿಗೆ ತಯಾರಿಯನ್ನ ಮಾಡ್ಕೊಳ್ಳೋಕೋಸ್ಕರ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಫ್ರೀ ಆಗಿ ಈ ಸಂಪೂರ್ಣವಾಗಿರುವಂತಹ ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಕೋರ್ಸ್ ಅನ್ನ ನಿಮಗೋಸ್ಕರ ಹೇಳ್ತಾ ಇರ್ತೇವೆ. ಸರ್ನಾ ನೋಡಿ, ಯಾವುದೇ ಒಂದು ಫೀಸ್ ಇರೋದಿಲ್ಲ. ಆರಾಮಾಗಿ ನೀವೇನ್ ಮಾಡಬಹುದು, ನಮ್ಮ ಕ್ಲಾಸಸ್ ಗಳನ್ನ ಕೇಳ್ತಾ ಅಂಡ್ ವಿ ಪುಟ್ 100% ಎಫರ್ಟ್. ಆಯ್ತಾ, ನೀವು ಅಪಾಯಿಂಟ್ಮೆಂಟ್ ಆಗೋದಿಕ್ಕೆ ಏನೆಲ್ಲ ಬೇಕು ಆ ಎಲ್ಲ ವಿಡಿಯೋಸ್ ಗಳನ್ನ ನಮ್ಮ ಚಾನಲ್ ಕಡೆಯಿಂದ ಎಸ್ಪೆಷಲಿ ಜನರಲ್ ಇಂಗ್ಲಿಷ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇರ್ತೇವೆ. ಹಾಗೆ ಕನ್ನಡಗೆ ಸಂಬಂಧಪಟ್ಟಂಗೂ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ, ಸರಿನಾ, ನಿಮ್ಮ ಸಪೋರ್ಟ್ ಸಹ ಇದಕ್ಕೆ ಬೇಕಾಗತ್ತೆ. ಸೊ ಕ್ಲಾಸ್ಗಳು ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸರಿನಾ ಕ್ಲಾಸ್ ಅಂತ ಹೇಳಿ ಹಾಕಿ ಅಥವಾ ಕ್ಲಾಸ್ ಮಾಡಿ ಸರ್ ಅಂತ ಹಾಕಿ, ಖಂಡಿತವಾಗಿಯೂ ಅದು ನಮಗೆ ಪ್ರೇರಣೆ ಆಗುತ್ತೆ. ಸೊ ನಿಮ್ಗೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಥೋರೋಲಿ ಹೋಗೋಣ. ಆಯ್ತಾ, ಅಂದ್ರೆ ಸಿಲೆಬಸ್ ಅಲ್ಲಿ ಏನೇನ್ ಇರುತ್ತೆ, ಯಾವ್ಯಾವ ತರ ಓದ್ಕೋಬೇಕಾಗುತ್ತೆ, ಏನೆಲ್ಲ ರೆಫರ್ ಮಾಡ್ಕೋಬೇಕು, ಅವೆಲ್ಲವನ್ನ ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೇವೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಆಯ್ತಾ, ಯಾವುದೇ ಒಂದು ಗಾಬರಿ ಮಾಡ್ಕೊಳ್ಳಾರ್ದೆ ಬೇಗ ಅರ್ಜಿಯನ್ನ ಹಾಕಿ. ಯಾವಾಗಿಂದ ಹಾಕ್ಬೋದು, ಈ ಒಂದು 29 ಏಪ್ರಿಲ್ ನಿಂದ ಹಾಕ್ಬೋದು ಅಪ್ಲಿಕೇಶನ್ ಅನ್ನ. ಸರಿನಾ, HK ಆಗಿರ್ಬೋದು, ನಾನ್ HK ಆಗಿರ್ಬೋದು. ಸರಿನಾ ಫ್ರೆಂಡ್ಸ್, ಸೊ ನಿಮ್ಮ ಜೊತೆ ನಾವು ಸಹ ನಿರಂತರವಾಗಿ ನಮ್ಮ RK ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ತರಬೇತಿಯನ್ನ, ಕ್ಲಾಸಸ್ ಗಳನ್ನ, ಆಯ್ತಾ, ಕರಿಯರ್ ಗೈಡೆನ್ಸ್ ಅನ್ನ ನಿಮ್ಗೆ ನೀಡ್ತಾ ಇರ್ತೇವೆ. ಸೊ ಅದರೆಲ್ಲ ಬೆನಿಫಿಟ್ ನ ತೆಗೆದುಕೊಳ್ಳಿ, ಹಾಗೆ ಸಪೋರ್ಟ್ ಸಹ ಇರ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.